ಟ್ರಾನ್ಸ್ಫರ್ ಮಾಡಬೇಕಾದ್ರೂ 108 ತೊಂದರೆ. ಆಮೇಲೆ ಇವು ಅವರಲ್ಲಿ ಅಲ್ಲಿ ಬಸವೇಶ್ವರ ಯಾದ ನೀರಾವರಿ 60-70 ಸಾವಿರ ಎಕರೆಗೆ ನೀರಾವರಿ ಆಗುವಂತ ಯೋಜನೆಗಳ ಇಂಜಿನಿಯರ್ ತಪ್ಪುಗಳಿಂದ ಸರ್ ಕೆಇಬಿದ ಇಲೆಕ್ಟ್ರಿಸಿಟಿದ ನಮಗ್ ಡೈರೆಕ್ಷನ್ ಕೊಡ್ಲಿ ಅವ್ರು ಸುಳ್ಳು ಹೇಳ್ಕೊತ ಬಂದ್ರೆ 5-6 ವರ್ಷ. ಈಗ ಅವ್ರ ಮ್ಯಾಗ ಏನ್ ಕಲ್ಪನೆ ತಗೊಳಕ್ ಬರ್ತಿದ್ ನಾವೇನಾದ್ರೂ ಮಾಡಿದ್ರೆ ನಮ್ಮ ಮ್ಯಾಗ ಪೊಲೀಸ್ ಕಂಪ್ಲೇಂಟ್, ಶಾಸಕರ ದೌರ್ಜನ್ಯ ನಮ್ಮ ಮ್ಯಾಗ ಕಂಪ್ಲೇಂಟ್ ಆತಾವ. ಅವ್ರಿಗೇನು ಅನುಕ್ಕೂ ಬರಲ್ಲ, ಏನ್ ಮಾತಾಡಕ್ಕೂ ಬರಲ್ಲ, ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ಬೇಕು. ನಾವು ಕೆಲಸ ಆಗ್ಲಿಲ್ಲ. ಅದು 1300 ಕೋಟಿ ರೂಪಾಯಿ ಪ್ರಾಜೆಕ್ಟ್ 7-8 ವರ್ಷದಿಂದ ಇನ್ನೂ ಪ್ರಾರಂಭ ಆಗಿಲ್ಲ ಅಂದ್ರೆ ಇದ್ರ ಗತಿ ಏನ್ರಿ? ಏನ್ ಉತ್ತರ ಕೊಡ್ ನಾವು ಅಲ್ಲಿ ಮತಕ್ಷೇತ್ರದಲ್ಲಿ ಜನರಿಗೆ? ಆಮೇಲೆ ನಾವು ಕೈ ಹೊಡೆದ್ ಬಂದಿರ್ತೇವ್ರಿ. ಕಾಂಟ್ರಾಕ್ಟರ್ 1 ವರ್ಷ ತಕ ಅಲ್ಲಿ ಹೋಗೋದಲ್ಲ ರೀ. ನೀವು ಬರ್ರಿ ನಮ್ಮ ಮತಕ್ಷೇತ್ರದಾಗೆಲ್ಲ, ನಾ ಸುಳ್ಳು ಹೇಳ್ತೀನಿ, ಬರ್ರಿ ನಿಮ್ಗೆಲ್ಲ ಸಿಎಂ ರು ಬಂದು ನಾನು ಶಾಸಕಾಂಗ ಮೀಟಿಂಗ್ ದಲ್ಲಿ ಕೆಲವು ನೋವುಗಳನ್ನ ಶಾಸಕಾಂಗ ಪಕ್ಷದ ಮೀಟಿಂಗ್ ದಲ್ಲಿ ನಾನು ನನ್ನ ನೋವನ್ನು ತೊಡ್ಕೊಂಡ್ರು ನೋವು ಅವಾಗ ಎಲ್ಲಾರು ಕರೆದು ಯಾರು ಒಬ್ರು ಮಂತ್ರಿಗಳು ಅಥವಾ ಯಾರೋ ಮುಖ್ಯಮಂತ್ರಿಗಳು ಕರೆದು ಯಾಕಪ್ಪ ನೀ ಈ ತರ ಮಾತಾಡ್ತಾ ಇದೀಯಾ, ನಿನಗೇನ್ ನೋವಾಗಿದೆ ಅಂತೇಳಿ 1.5 ವರ್ಷದಿಂದ ನನ್ನನ್ನು ಕೇಳಕ್ ಹೋಗಿಲ್ರಿ. ಈಗೂ ನಾನು ನಿಮ್ಮ ಮುಂದೆ ಅಟ್ಟ ಹೇಳ್ತೇನ್ರಿ. ಅವ್ರು ಕರೆಸಿ ನನಗೆ ಕೇಳಿದ್ರ ನನ್ನ ನೋವನ್ನು ಮತ್ತಲ್ಲಿ ಎಲ್ಲಾರ ಮುಂದೆ ಹೇಳ್ತೀನಿ. ಇದಕ್ಕಿಂತ ಹೆಚ್ಚಿಂದ ಏನ್ ನೋಡ್ರಿ, ಸಾಕಷ್ಟು ಸಣ್ಣ ಸಣ್ಣ ವಿಷಯಗಳು ಕೆಲಸ ಆಗ್ತಿಲ್ಲ. ಹಳ್ಳಿಗೂಟ್ ನಾವೆಲ್ಲ ನಾನು ಸೀನಿಯರ್ ಇದೀವಿ, 30 ವರ್ಷದಿಂದ ಅಸೆಂಬ್ಲಿಯಲ್ಲಿ ಕೂತಿದ್ವಿ. ಒಂದು ಅವ್ರ ರಾಜೇಂದ್ರ ಕಟಾರಿಯ ನನಗೆ ಅಪಮಾನ ಮಾಡಿದ್ರು, ರೆವಿನ್ಯೂ ಸೆಕ್ರೆಟರಿ. ಅಸೆಂಬ್ಲಿಯಲ್ಲಿ ಅದ್ ವಿಷಯ ಪ್ರಸ್ತಾವ ಆಯ್ತು. ಇನ್ನೂರಿಗೆ 60 ಜನ MLAಗಳು ಅಲ್ಲಿಂದ ಬದಲಾವಣೆ ಮಾಡಿರ್ತೇಳಿ ನಾವು ಮುಖ್ಯಮಂತ್ರಿಗಳಿಗೆ ಪತ್ರ ಕೊಟ್ಟಿದ್ದೀವಿ. ನಾನು 2 ಸಲ ಮುಖ್ಯಮಂತ್ರಿಯವರಿಗೆ ನನ್ನ ಮತಕ್ಷೇತ್ರದಲ್ಲಿ ಆ ಕಡೆ ಬೆಳಗಾವಿ ಜಿಲ್ಲೆಗೆ ಬಂದಾಗ ಅವನ ಬಗ್ಗೆ ಏನಾಯ್ತು, ಒಬ್ಬ ಅಧಿಕಾರಿನ ಇವ್ರು ಪ್ಲೇಸ್ ಮಾಡ್ತಾರೋ, ನಾವು MLAಗಳು ಬೇಕೋ ಅಧಿಕಾರಿಗಳು ಬೇಕು. ಅವ್ನು ರಾಜೇಂದ್ರ ಕಟಾರಿಯನ್ನ ಅಲ್ಲಿ ರೆವಿನ್ಯೂದಿಂದ ಟ್ರಾನ್ಸ್ಫರ್ ಮಾಡಿರ್ತೇಳಿ ಎಲ್ಲಾ MLA ಕೊಟ್ಟಿದ್ರು. ನನ್ನ ಅಪಮಾನ ಮಾಡಿದಾನು ಅಥವಾ ಹಕ್ಕುಚ್ಯುತಿ ಮಂಡನೆ ಮಾಡಿದಾನೆ ಅಸೆಂಬ್ಲಿಯಲ್ಲಿ. ಇದುವರೆಗೆ ಏನು ಅವನ ಮೇಲೆ ಆಕ್ಷನ್ ಆಯ್ತು? ಆಮೇಲೆ ನನ್ನ ಮಾನ ಏನು ಉಳಿತಲ್ಲಿ, ನನ್ನ ಮಾನ ಮರ್ಯಾದೆ ಏನು ಉಳಿತು? ಇವು ನಮ್ಮ MLAಗಳಿಗಿಂತ ಅಧಿಕಾರಿಗಳು ಹೆಚ್ಚಾದ್ರಂದಂಗ ಆಯ್ತಾರಲ್ಲ ಇವರು. ಮತ್ತೆ ಅಧಿಕಾರಿಗಳು ಸುಳ್ಳು ಎಲ್ಲಾ ಅಧಿಕಾರಿಗಳು ನಾವೇನು ಹುಚ್ಚಲ್ಲ, ನಮ್ಗೆ ಹುಚ್ಚನಾಗಿ ಕರೆದೈತೇನ್ರಿ? ಎಲ್ಲಾ ಅಧಿಕಾರಿಗಳ ಮೇಲೆ ನಾನು ಆರೋಪ ಮಾಡ್ತಾ ಇಲ್ಲ. ಅವ್ನು ನನಗೆ ಅಪಮಾನ ಮಾಡಿದ ಅಂತ ಹೇಳಿ ಅವ್ನ ಮ್ಯಾಗ ಹಕ್ಕುಚ್ಯುತಿ ಮಾಡಿದ್ರೆ ಅವ್ನ ಮ್ಯಾಗ ಆಕ್ಷನ್ ಇಲ್ಲ ಅಂದ್ರೆ ಅವ್ರ ಅಧಿಕಾರಿಗಳು ಏನ್ ತಿಳ್ಕೊತಾರೋ, ಈ MLAಗಳು ಹಿಂಗ ಹೇಳ್ಕೊತ ಹೋಗ್ತಾರೋ, ಅವ್ರಿಗೆ ಏನ್ ಆಗೋದಲ್ಲ ತಗೋರಿ. ನಾವು ಮತ್ತೆ ಅವ್ರ ಅಧಿಕಾರಿಗಳಿಗೆ ನೀವು ಮನ್ನಣೆ ಕೊಡ್ತೀರಿ, MLAಗಳು ಮನ್ನಣೆ ಕೊಡುದಿಲ್ಲ. ಇದು ಮನಸ್ಸಿಗೆ ನೋವಾಗ್ತಾ ಇದೆ. ಏನಪ್ಪಾ ಇದು? ಅಧಿಕಾರಿಗಳ ನಿರ್ಲಕ್ಷ್ಯ ಕಾರಣ. ಎಲ್ಲಾ ಅಧಿಕಾರಿಗಳ ಹೇಳಕ್ ಆಗೋದಲ್ಲ. ಕೆಲವು ಅಧಿಕಾರಿಗಳು ಒಂದ್ ನಮೂನಿ ಮಾಡ್ತಾರು. ಅಡ್ಮಿಷನ್ ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ ನಮ್ಮ ನಿಯಂತ್ರಣ ಇಲ್ಲ. ಅವ್ರ ಮೇಲೆ ಒಂದು ಆದೇಶ ಮಾಡ್ರಿ. ಒಂದು ಫೈಲ್ 4 ದಿವಸದಲ್ಲಿ ಕ್ಲಿಯರ್ ಆಗಬೇಕು. ಎಸ್ ಆರ್ ನೋ ಒಂದು ಆದೇಶ ಆಗ್ಲಿ. ಒಂದು ಫೈಲ್ ನಿಮ್ ಹತ್ತಿರ ಬಂದ ಬಳಿಕ ಅದು ಇಮಿಡಿಯೇಟ್ ಏನಾದ್ರು ಕೊಡ್ಬೇಕು. ಈ ಒಂದು 8th 9th ಪರ್ಮಿಷನ್ ಕೊಡ್ಲಾಕ 2 ವರ್ಷ ಬೇಕೇನ್ರಿ? ಒಂದು ಸ್ಕೂಲ್ದಾಗ ಫೈರ್ ಫೈಟರ್ ಕಂಪಲ್ಸರಿ ಅಳವಡಿಸಬೇಕು ಪ್ರೈವೇಟ್ ಸ್ಕೂಲ್ದಾಗ ರೀ ಸಾಹೇಬ್ರೆ. ಇವತ್ತರಾಗಿಲ್ಲ, ನಮ್ಮ ಸರ್ಕಾರಿ ಸ್ಕೂಲ್ದಲ್ಲಿ ಇಲ್ಲ. ಪ್ರೈವೇಟ್ ದವ್ರು ಯಾವ್ಯಾವ ಸ್ಕೂಲ್ ತೆಗಿತಾರಲ್ಲ ಅವ್ರು ಪರ್ಮಿಷನ್ ಕೊಡ್ಬೇಕಾದ್ರೆ ಕಂಪಲ್ಸರಿ ಅಲ್ಲಿ ಬೆಂಕಿ ಅನಾಹುತ ಆಗ್ಬಾರ್ದು ಎಲ್ಲ ಅವರೆಲ್ಲ ಪೈಪ್ಲೈನ್ ಮಾಡಬೇಕು, ಅಲ್ಲಿ ಫೈರ್ ಫೈಟರ್ ಮಾಡಬೇಕು. ಅದನ್ನ ಮಾಡ್ಲಾಕ ಅವ್ರು ಮಾಡ್ಕೊಂಡ್ ಬಂದ್ರು 1 ವರ್ಷ 2 ವರ್ಷ ನಮ್ಮ ಸ್ಕೂಲ್ಗಳಿಗೆ ಪರ್ಮಿಷನ್ ಕೊಟ್ಟಿಲ್ಲ. ಯಾಕ? ಆಡಳಿತ ಚುಕ್ಕಾಣಿ ಸರಿಯಾಗಿ ಆಗಬೇಕು. ಎಲ್ಲ ಕೆಲಸಗಳು MLAಗಳದ್ದು ಅಷ್ಟೇ, ಸಾರ್ವಜನಿಕರದ್ದು ಜನಸಾಮಾನ್ಯದು ಕೆಲಸ ಇಮಿಡಿಯೇಟ್ ಆಗಬೇಕು. ಏನ್ MLA ಅಂದ್ರೆ ನಾವೇನು ಕೋಡ್ ಬೈದವೋ ಏನೋ ನಾವು ದೊಡ್ಡವರ? ಎಲ್ಲರದು ಜನಸಾಮಾನ್ಯರ ಪಾಪ ಯಾವ ಆಫೀಸ್ಗೆ ಹೋಗಿ ಒಂದು ಅರ್ಜಿ ಕೊಟ್ಟರೆ ಒಂದು ಕೆಲಸ ಇಮಿಡಿಯೇಟ್ ಆಗಬೇಕು. ಒಬ್ಬ ತಹಸೀಲ್ದಾರ್ ಇರಲಿ ಅಥವಾ ಒಬ್ಬ ಅಸಿಸ್ಟೆಂಟ್ ಕಮಿಷನರ್ ಇರಲಿ, ಜಿಲ್ಲಾಧಿಕಾರಿಗಳಿರಲಿ, ಯಾವುದೇ ಒಬ್ಬ ಸಮಸ್ಯೆ ಇದ್ರೆ ಆಗತೈತೋ ಇಲ್ಲೋ ಅಥವಾ ಅವ್ನು ಇಮಿಡಿಯೇಟ್ ಉತ್ತರ ಕೊಡಬೇಕು. ಅಡ್ಮಿನಿಸ್ಟ್ರೇಷನ್ ಸ್ಟ್ರಿಕ್ಟ್ ಇರಬೇಕು. ಅಧಿಕಾರಿಗಳು ಎಲ್ಲರಿಗೂ ರೆಸ್ಪೆಕ್ಟ್ ಕೊಟ್ಟು ಮಾತಾಡಬೇಕು. ಸಚಿವರು ಕೈಗೆ ಸಿಗಬೇಕು.